ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿ ಮೂರನೇ ಸುತ್ತಿಗೆ ಕಾಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು, ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ. ಸೊ ಜಸ್ಟ್ ಇವಾಗ ಬಂದಿರುವಂಥ ಮಾಹಿತಿ, ಮೂರನೇ ಸುತ್ತಿನ ಕೌನ್ಸಿಲಿಂಗ್. ಸೊ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಲಿಸ್ಟನ್ನು ನೋಡ್ಕೋಬೋದು. ಪಟ್ಟಿಗಳನ್ನು ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಸೀಟ್ ಸಿಕ್ಕಿದೆ ಯಾರಿಗಿಲ್ಲ ಅನ್ನೋದನ್ನು ನೀವು ಮಾಹಿತಿನ ಪಡ್ಕೊಳ್ಬೋದು. ಸೊ ಈ ಒಂದು ಆದೇಶದ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ವಸತಿ ಶಾಲೆ ಶಿಕ್ಷಣ ಸಂಸ್ಥೆಗಳ ಸಂಘದ 6ನೇ ಸುತ್ತಿನ ಪ್ರವೇಶ, 6ನೇ ತರಗತಿಗಳ ಪ್ರವೇಶ ನೋಡಿರಿ. ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ 16/7/2024 ಶಾಲೆ ಪ್ರವೇಶ ನೋಡಿರಿ. ಇದೇ ತಿಂಗಳು 16ನೇ ತಾರೀಕು ತನಕ ನೀವು ಅಡ್ಮಿಷನ್ ತೊಗೋಬೇಕು. 16 ತಾರೀಕು ಕೊನೆಯ ದಿನಾಂಕ ಇರುತ್ತೆ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ. ಸೊ ಇಲ್ಲೇನು ಹೇಳಿದಾರೆ ಅಂತಂದರೆ, ಇವತ್ತು 10/7/2024 ಪ್ರಾಧಿಕಾರ ವೆಬ್ಸೈಟಲ್ಲಿ ನಿಮ್ಮ ಹೆಸರುಗಳನ್ನು, ಅಂದರೆ ನೀವು ಆಯ್ಕೆ ಇಚ್ಛೆ ಮಾಡಿರುವಂಥ ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ ಅಂತಂದರೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ನೀವು 16ನೇ ತಾರೀಕಿನ ಒಳಗಾಗಿ ಹೋಗಿ ಅಡ್ಮಿಷನನ್ನು ಪಡ್ಕೋಬೇಕು. ಸೊ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು ಲಿಸ್ಟ್ ಬಿಟ್ಟಿರೋದನ್ನು. ಸೊ ನೋಡ್ಬೋದು, ಇಲ್ಲಿ ಲಿಸ್ಟನ್ನು ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಬೋದು. ಇಲ್ಲಿ ಲಿಸ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಮೂರನೇ ಸುತ್ತಿನ ಇಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು, ಮೂರನೇ ಸುತ್ತಿನ ಥರ್ಡ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ಇಲ್ಲಿ ಸರ್ಚ್ ಮಾಡಿಕೊಳ್ಳ್ರಿ. ನಿಮ್ಮ ಹೆಸರು ಇದರಲ್ಲಿ ಎಲ್ಲಿದೆಯೋ ಅನ್ನೋದನ್ನು ಹುಡುಕೊಳ್ಳ್ರಿ. ನೀವು ಮತ್ತೆ ಯಾರಿಗೆ ಸೀಟ್ ಸಿಕ್ಕಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ನಾನು ಏನಾದರೂ ಇದಕ್ಕೆ ಸಂಬಂಧಿಸಿದಂಥ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ ಮಾಡಿ. ಕಾಮೆಂಟಿಗೆ ತಕ್ಕಂತೆ ನಾನು ವಿಡಿಯೋಗಳನ್ನು ಮಾಡಿ ನಿಮಗೆ ಶೇರ್ ಮಾಡ್ತೇನೆ. ಬಟ್ ಯಾರಿಗೆ ಸೀಟ್ ಸಿಕ್ಕಿದೆ ಅವರಿಗೆ ಆಲ್ ದ ಬೆಸ್ಟ್. ಮತ್ತು ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಮತ್ತು ಸ್ಪೆಷಲ್ ಕೆಟಗರಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ.